ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2023ರಲ್ಲಿ ಬಿಡುಗಡೆಯಾಗಿದ್ದ ರಾಕದನ್ ಎಂಬ ತಮಿಳು ಭಾಷೆಯ ಮರ್ಡರ್ ಇನ್ವೆಸ್ಟಿಗೇಷನ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋ ಆಗಿರುವ ಅಜ್ಮಲ್ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತಾನೆ ಫೇಮಸ್ ಆಗಿರುವ ತುಂಬಾನೇ ಡೇರಿಂಗ್ ಹಾಗೂ ಸ್ಟ್ರಿಕ್ಟ್ ಆಗಿರುವ ಪೊಲೀಸ್ ಆಫೀಸರ್. ಒಂದು ಎನ್ಕೌಂಟರ್ ಕೇಸ್ ನಲ್ಲಿ ಕಳೆದ 6 ತಿಂಗಳಿಂದ ಡಿಪಾರ್ಟ್ಮೆಂಟ್ ನಿಂದ ಸಸ್ಪೆಂಡ್ ಆಗಿದ್ದ ಅಜ್ಮಲ್ಗೆ ಒಂದು ದಿನ ಕಮಿಷನರ್ ಕಾಲ್ ಮಾಡ್ತಾರೆ. ಇವನ ಸಸ್ಪೆನ್ಷನ್ ಕ್ಯಾನ್ಸಲ್ ಮಾಡಿ ಒಂದು ಹೈ ಪ್ರೊಫೈಲ್ ಡಬಲ್ ಮರ್ಡರ್ ಕೇಸ್ ಅನ್ನ ಅಸೈನ್ ಮಾಡಿ ಆದಷ್ಟು ಬೇಗ ಸಾಲ್ವ್ ಮಾಡುವಂತ ಹೇಳ್ತಾರೆ. ಅಷ್ಟಕ್ಕೂ ಆ ಕೇಸ್ ಏನಂದ್ರೆ, ಒಂದು ಸ್ಪಾ ಹಾಗೂ ಸಲೂನ್ ನಲ್ಲಿ ಇಬ್ಬರು ವ್ಯಕ್ತಿಗಳು ತುಂಬಾನೇ ನಿಗೂಢವಾಗಿ ಕೊಲೆಯಾಗಿರ್ತಾರೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಅಜ್ಮಲ್ ಈ ಕೇಸ್ ಅನ್ನ ಟೇಕಪ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ರಿವೀಲ್ ಆಗುವ ಒಂದೊಂದೇ ಟ್ವಿಸ್ಟ್ ಗಳಾದ್ರೂ ಏನೋ. ಅಷ್ಟಕ್ಕೂ ಸ್ಪಾ ನಲ್ಲಿ ನಿಗೂಢವಾಗಿ ಕೊಲೆಯಾದ ಆ ಇಬ್ಬರು ವ್ಯಕ್ತಿಗಳ್ಯಾರು, ಅವರನ್ನ ಕೊಲೆ ಮಾಡಿದ್ಯಾರು, ಹಾಗೂ ಚಿತ್ರ ಮುಂದುವರಿತಾ ಹೋದ ಹಾಗೆ ರಿವೀಲ್ ಆಗುವ ನಾವ್ಯಾರು ಕೂಡ ಗೆಸ್ಸೆ ಮಾಡಿರದ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಚಿತ್ರದ ಹೀರೋ ಅಜ್ಮಲ್ ತನ್ನ ವಾಯ್ಸ್ ಓವರ್ ನಲ್ಲಿ ನಮಗೆ ಹೀಗೆ ಹೇಳ್ತಾನೆ: ಕಳೆದ 6 ತಿಂಗಳಿಂದ ಡಿಪಾರ್ಟ್ಮೆಂಟ್ ನಿಂದ ಸಸ್ಪೆಂಡ್ ಆಗಿದ್ದ ನನ್ನನ್ನ ಕಮಿಷನರ್ ವಾಪಸ್ ಕೆಲಸಕ್ಕೆ ಸೇರಿಸಿಕೊಂಡ್ರು. ಆದ್ರೆ ನನಗೆ ಅಸೈನ್ ಮಾಡಿದ ಡಬಲ್ ಮರ್ಡರ್ ಕೇಸ್ ಅನ್ನ ನಾನು ಸಂಪೂರ್ಣವಾಗಿ ಸಾಲ್ವ್ ಮಾಡೋದಕ್ಕೆ ಸಾಧ್ಯವಾಗ್ಲಿಲ್ಲ. ಡಿಪಾರ್ಟ್ಮೆಂಟ್ ನಲ್ಲಿ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತಾನೆ ಫೇಮಸ್ ಆಗಿರುವ ನನಗೆ ಹಲವಾರು ಬಾರಿ ಟ್ರಾನ್ಸ್ಫರ್ ಆಗಿದೆ. ನನಗೆ ಮದುವೆಯಾಗಿ 5 ವರ್ಷಗಳ ನಂತರ ನನ್ನ ಹೆಂಡತಿ ಸತ್ತು ಹೋದ್ಲು. ನನಗಿರುವ ಒಬ್ಬಳೆ ಮಗಳನ್ನ ತುಂಬಾನೇ ಪ್ರೀತಿಯಿಂದ ನೋಡಿಕೊಳ್ತಾ ನನ್ನ ಪೊಲೀಸ್ ಕೆಲಸವನ್ನ ತುಂಬಾನೇ ಹಾನೆಸ್ಟ್ ಆಗಿ ಮಾಡ್ತಾ ಇದ್ದೀನಿ. ನನ್ನ ಇಷ್ಟು ವರ್ಷದ ಸರ್ವಿಸ್ ನಲ್ಲಿ ಈಗ ನಾನು ಇನ್ವೆಸ್ಟಿಗೇಷನ್ ಮಾಡ್ತಿರುವ ಕೇಸ್ ನನ್ನನ್ನ ತುಂಬಾನೇ ಕಾಡ್ತಿದೆ ಅಂತ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸ್ನೇಹಿತರೆ, ಮೊದಲೇ ಹೇಳಿದ ಹಾಗೆ 15 ದಿನಗಳ ಹಿಂದೆ ಕಮಿಷನರ್ ಅಜ್ಮಲ್ಗೆ ಕಾಲ್ ಮಾಡಿ ಇವನ ಸಸ್ಪೆನ್ಷನ್ ಕ್ಯಾನ್ಸಲ್ ಮಾಡಿ ವಾಪಸ್ ಡಿಪಾರ್ಟ್ಮೆಂಟ್ ಗೆ ಸೇರಿಸಿಕೊಂಡಿರ್ತಾರೆ. ಅದು ಕೂಡ ಒಂದು ಹೈಫೈ ಸ್ಪಾ ನಲ್ಲಿ ನಡೆದಿದ್ದ ಡಬಲ್ ಮರ್ಡರ್ ಕೇಸ್ ಅನ್ನ ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಮಾಡಿ ಸಾಲ್ವ್ ಮಾಡೋದಕ್ಕೆ ಅಂತಾನೆ ಇವನ ಸಸ್ಪೆನ್ಷನ್ ಅನ್ನ ಕ್ಯಾನ್ಸಲ್ ಮಾಡಿರ್ತಾರೆ. ತಕ್ಷಣ ಅಜ್ಮಲ್ ಕೇಸ್ ಅನ್ನ ಟೇಕಪ್ ಮಾಡಿ ತನ್ನ ಟೀಮ್ ಅನ್ನ ಕರೆದುಕೊಂಡು ಕೊಲೆಯಾಗಿರುವ ಆ ಜಾಗಕ್ಕೆ ಹೋಗ್ತಾನೆ. ನೋಡಿದ್ರೆ ಆ ಸ್ಪಾನ MD ಆಗಿರುವ ಆಸ್ಟಿನ್ ಹಾಗೂ ಅವನ ಜೊತೆ ಕೆಲಸ ಮಾಡ್ತಿದ್ದ ಅರ್ಜುನ್ ಎಂಬ ಹುಡುಗ ತುಂಬಾನೇ ನಿಗೂಢವಾಗಿ ಹಾಗೂ ಭೀಕರವಾಗಿ ಕೊಲೆಯಾಗಿರ್ತಾರೆ. ಆಸ್ಟಿನ್ ಬಗ್ಗೆ ವಿಚಾರಿಸಿದಾಗ ಆತ ಸ್ಪಾ ಹಾಗೂ ಸಲೂನ್ಗಳ ಜೊತೆ ತುಂಬಾನೇ ಫೇಮಸ್ ಆಗಿರುವ ಮಾಡೆಲಿಂಗ್ ಏಜೆನ್ಸಿಯನ್ನ ಕೂಡ ರನ್ ಮಾಡ್ತಿದ್ದ ಅಂತ ಗೊತ್ತಾಗುತ್ತೆ. ಆಸ್ಟಿನ್ ರನ್ ಮಾಡ್ತಿದ್ದ ಮಾಡೆಲಿಂಗ್ ಏಜೆನ್ಸಿಯಲ್ಲಿ ಅರ್ಜುನ್ ಮಾಡೆಲ್ ಆಗಿ ಕೆಲಸ ಮಾಡ್ತಿದ್ದ. ಅಲ್ಲಿದ್ದ ಕಾನ್ಸ್ಟೇಬಲ್ ನನ್ನ ಕೇಸ್ ಬಗ್ಗೆ ವಿಚಾರಿಸಿದಾಗ ಗೊತ್ತಾಗೋದೇನಂದ್ರೆ, ಇದೇ ಜಾಗದಲ್ಲಿ ಅಲೆಕ್ಸ್ ಎಂಬ ಮತ್ತೊಬ್ಬ ಹುಡುಗ ಕೂಡ ಅನ್ಕಾನ್ಶಿಯಸ್ ಆಗಿ ಬಿದ್ದಿರ್ತಾನೆ. ಆತ ಇನ್ನು ಕೂಡ ಬದುಕಿದ್ದ ಕಾರಣ ತಕ್ಷಣವೇ ಪೊಲೀಸರು ಅವನನ್ನ ಕರೆದುಕೊಂಡು ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿರ್ತಾರೆ. ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿರುವ ಅಲೆಕ್ಸ್ಗೆ ಪ್ರಜ್ಞೆ ಬರ್ತಿದ್ದ ಹಾಗೆ ನನಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳ್ತಾನೆ. ನಂತರ ಕೊಲೆಯಾಗಿರುವ ಆ ಜಾಗವನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಒಂದು ಸಿರಿಂಜ್ ಸಿಗುತ್ತೆ. ಅದನ್ನ ಫೋರೆನ್ಸಿಕ್ ಅವರಿಗೆ ಹ್ಯಾಂಡ್ ಓವರ್ ಮಾಡಿ ನಂತರ ಡೆಡ್ ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ಗೆ ಕಳುಹಿಸಿ ಕೊಡುತ್ತಾನೆ. ನಂತರ ಕೊಲೆಯಾಗಿರುವ ಆಸ್ಟಿನ್ ನ ಸ್ಪಾ ನಲ್ಲಿ ಕೆಲಸ ಮಾಡ್ತಿದ್ದ ಎಲ್ಲ ಎಂಪ್ಲಾಯೀಸ್ ಗಳನ್ನ ಒಂದು ಕಡೆ ಸೇರಿಸಿ ಇನ್ವೆಸ್ಟಿಗೇಷನ್ ಶುರು ಮಾಡುತ್ತಾನೆ. ಆದ್ರೆ ಯಾರಿಗೂ ಕೂಡ ಅವರಿಬ್ಬರು ಹೇಗೆ ಕೊಲೆಯಾದ್ರು, ಅವರನ್ನ ಕೊಲೆ ಮಾಡಿದ್ಯಾರು ಅಂತಾನೆ ಗೊತ್ತಿರೋದಿಲ್ಲ. ಸರಿ ಅಂತ ವಾಪಸ್ ಪೊಲೀಸ್ ಸ್ಟೇಷನ್ ಗೆ ಹೋಗ್ತಿರುವಾಗ ಕೊಲೆಯಾಗಿರುವ ಅರ್ಜುನ್ ನ ಗರ್ಲ್ ಫ್ರೆಂಡ್ ಅನನ್ಯ ಕಾಲ್ ಮಾಡ್ತಾಳೆ. ಆಕೆ ಕೊಲೆಯಾಗಿರುವ ತನ್ನ ಬಾಯ್ ಫ್ರೆಂಡ್ ಅರ್ಜುನ್ ಬಗ್ಗೆ ಏನನ್ನೋ ಹೇಳ್ಬೇಕು ಅಂತ ಹೇಳಿದ ಕಾರಣ ಆಕೆಯನ್ನ ಪ್ರೈವೇಟ್ ಆಗಿ ಬಂದು ಕಾಫಿ ಶಾಪ್ ನಲ್ಲಿ ಮೀಟ್ ಮಾಡು ಅಂತ ಹೇಳ್ತಾನೆ. ತಾನು ತುಂಬಾನೇ ಪ್ರೀತಿ ಮಾಡ್ತಿದ್ದ ತನ್ನ ಬಾಯ್ ಫ್ರೆಂಡ್ ಅರ್ಜುನ್ ಕೊಲೆಯಾದ ಅಂತ ಗೊತ್ತಾದ ನಂತರ ಅನನ್ಯ ಒಂದು ರೀತಿ ಡಿಪ್ರೆಷನ್ ಗೆ ಹೊರಟೋಗಿರ್ತಾಳೆ. ಅರ್ಜುನ್ ಬಗ್ಗೆ ವಿಚಾರಿಸಿದಾಗ ಅನನ್ಯ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಅನನ್ಯ, ಅರ್ಜುನ್ ಹಾಗೂ ಹಾಸ್ಪಿಟಲ್ ಗೆ ಅಡ್ಮಿಟ್ ಆಗಿರುವ ಅಲೆಕ್ಸ್ ಈ ಮೂವರು ಕೂಡ ಚಿಕ್ಕ ವಯಸ್ಸಿನಿಂದಲೇ ಫ್ರೆಂಡ್ಸ್ ಗಳಾಗಿರ್ತಾರೆ. ಆದ್ರೆ ಅಲೆಕ್ಸ್ ಮಾತ್ರ ಚಿಕ್ಕ ವಯಸ್ಸಿನಿಂದಲೇ ಕೆಟ್ಟವರ ಸಹವಾಸ ಮಾಡಿ ಚಿಕ್ಕ ವಯಸ್ಸಿಗೆನೆ ರೌಡಿ ಶೀಟರ್ ಆಗಿರ್ತಾನೆ. ಅರ್ಜುನ್ ಹಾಗೂ ಅನನ್ಯ ಅಲೆಕ್ಸ್ ಗೆ ಬುದ್ಧಿ ಹೇಳಿ ಇವನನ್ನ ರೌಡಿಸಂ ನಿಂದ ಹೊರಗಡೆ ತರಬೇಕು ಅಂತ ತುಂಬಾನೇ ಪ್ರಯತ್ನ ಪಟ್ಟಿರ್ತಾರೆ. ಆದ್ರೆ ಅಲೆಕ್ಸ್ ಮಾತ್ರ ನಾನು ಆದಷ್ಟು ಬೇಗ ದುಡ್ಡನ್ನ ಸಂಪಾದನೆ ಮಾಡಬೇಕು ಅಂದ್ರೆ ನನ್ಗಿರೋದು ಇದೇ ದಾರಿ ಅಂತ ರೌಡಿಸಂ ಅನ್ನ ಕಂಟಿನ್ಯೂ ಮಾಡ್ತಿರ್ತಾನೆ. ಹೀಗೆ ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದಿದ್ದ ಅನನ್ಯ ಹಾಗೂ ಅರ್ಜುನ್ ದಿನಗಳು ಕಳೆದ ಹಾಗೆ ಒಬ್ಬರನ್ನೊಬ್ಬರು ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಇನ್ನು ಅರ್ಜುನ್ಗೆ ತಾನೊಬ್ಬ ಮಾಡೆಲ್ ಆಗಿ ನಂತರ ಮೂವಿ ಹೀರೋ ಆಗ್ಬೇಕು ಅಂತ ತುಂಬಾನೇ ಆಸೆ ಇರುತ್ತೆ. ಆದಷ್ಟು ಬೇಗ ಮಾಡೆಲ್ ಆಗಿ ಫೇಮಸ್ ಆಗಿ ನಂತರ ತಾನು ಪ್ರೀತಿ ಮಾಡ್ತಿರುವ ಅನನ್ಯಳ ಮನೆಗೆ ಹೋಗಿ ಆಕೆಯನ್ನ ಮದ್ವೆ ಆಗೋದಕ್ಕೆ ಅವಳ ಪೇರೆಂಟ್ಸ್ ಅನ್ನ ಒಪ್ಪಿಸ್ಬೇಕು ಅಂತ ತುಂಬಾನೇ ಕಷ್ಟಪಡ್ತಿರುತ್ತಾನೆ. ಆದ್ರೆ ಈ ಮಧ್ಯ ಅರ್ಜುನ್ನ ತಂದೆ ಅನಾರೋಗ್ಯದ ಕಾರಣದಿಂದ ತೀರಿ ಹೋದ ಕಾರಣ ಇವನ ಮನೆಯ ಜವಾಬ್ದಾರಿ ಹಾಗೂ ಇವನ ತಂಗಿಯ ಮದುವೆಯ ಜವಾಬ್ದಾರಿ ಕೂಡ ಇವನ ಮೇಲೇನೆ ಬೀಳುತ್ತೆ.
ಹೀಗೆ ತನ್ನ ಮನೆಯ ಕಷ್ಟದ ಪರಿಸ್ಥಿತಿಯಿಂದಾಗಿ ಅರ್ಜುನ್ ಬೇರೆ ದಾರಿ ಇಲ್ಲದೆ ಒಂದು ಸೇಲ್ಸ್ ಕಂಪನಿಯಲ್ಲಿ ಎಕ್ಸಿಕ್ಯೂಟಿವ್ ಆಗಿ ಕೆಲಸಕ್ಕೆ ಸೇರಿಕೊಳ್ತಾನೆ. ಆ ಕೆಲಸದಿಂದ ಸಂಪಾದನೆಯನ್ನು ಮಾಡ್ತಿರ್ತಾನೆ. ಆದ್ರೆ ಮಾಡೆಲ್ ಆಗ್ಬೇಕು ಅಂತ ಆಸೆ ಪಡ್ತಿದ್ದ ನಾನು ಈ ರೀತಿಯ ಕೆಲಸವನ್ನ ಮಾಡ್ತಿದ್ದೀನಲ್ಲ ಅಂತ ತುಂಬಾನೇ ಬೇಜಾರಾಗ್ತಿರ್ತಾನೆ. ತಾನು ಆಸೆ ಪಟ್ಟಂತೆ ಹೇಗಾದ್ರೂ ಮಾಡಿ ಮಾಡೆಲ್ ಆಗ್ಲೇಬೇಕು ಅಂತ ಚೆನ್ನೈನಲ್ಲಿ ತುಂಬಾನೇ ಫೇಮಸ್ ಆಗಿದ್ದ ಒಂದು ಮಾಡೆಲ್ ಏಜೆನ್ಸಿಗೆ ಅಪ್ಲೈ ಮಾಡ್ತಾನೆ. ಈತ ಇನ್ವೈಟ್ ಮಾಡಿದ ಕೆಲವು ದಿನಗಳ ನಂತರ ಇವನ ಪ್ರೊಫೈಲ್ ಸೆಲೆಕ್ಟ್ ಆಗಿ ಆ ಮಾಡೆಲಿಂಗ್ ಏಜೆನ್ಸಿ ಅವರು ಇಂಟರ್ವ್ಯೂಗೆ ಇನ್ವೈಟ್ ಮಾಡ್ತಾರೆ. ಈಗ ಆ ಮಾಡೆಲಿಂಗ್ ಏಜೆನ್ಸಿ ತುಂಬಾನೇ ಫೇಮಸ್ ಆಗಿದ್ದ ಕಾರಣ ಅಲ್ಲಿ ಮಾಡೆಲ್ ಆಗಿ ಸೆಲೆಕ್ಟ್ ಆದ್ರೆ ಒಳ್ಳೆ ಸಂಬಳ ಕೂಡ ಸಿಗುತ್ತೆ ಅಂತ ಅರ್ಜುನ್ಗೆ ತುಂಬಾನೇ ಖುಷಿಯಾಗುತ್ತೆ. ಸೊ ಎಲ್ಲರಿಗೂ ಇನ್ಫಾರ್ಮ್ ಮಾಡಿ ಚೆನ್ನಾಗಿ ಹೋಗೋದಕ್ಕೆ ಅಂತ ಅನನ್ಯ ಹಾಗೂ ತನ್ನ ಮತ್ತೊಬ್ಬ ಫ್ರೆಂಡ್ ಆಗಿದ್ದ ರವಿ ಜೊತೆ ಬಸ್ ಸ್ಟಾಪ್ ಗೆ ಬರ್ತಾನೆ. ತಾನು ಚೆನ್ನಾಗಿ ಹೋಗೋದಕ್ಕೂ ಮುಂಚೆ ಅಲೆಕ್ಸ್ ನನ್ನ ಒಂದು ಸಾರಿ ಮೀಟ್ ಆಗೋಣ ಅಂತ ಅವನಿಗೆ ಕಾಲ್ ಮಾಡ್ತಾನೆ. ಆದ್ರೆ ಆತ ಮಾತ್ರ ಫೋನ್ ಅನ್ನ ಪಿಕ್ ಮಾಡೋದಿಲ್ಲ. ಆಗ ಅಲ್ಲೇ ಇದ್ದ ಅನನ್ಯ ನನ್ನ ಮೊಬೈಲ್ ನಿಂದ ಟ್ರೈ ಮಾಡ್ತೀನಿ ಅಂತ ಕಾಲ್ ಮಾಡಿದಾಗ ಆತ ಪಿಕ್ ಮಾಡ್ತಾನೆ. ಅದನ್ನ ನೋಡಿದ ರವಿ ಅರ್ಜುನ್ಗೆ ನೋಡ್ದ, ನೀನು ಕಾಲ್ ಮಾಡಿದ್ರೆ ಅಲೆಕ್ಸ್ ಪಿಕ್ ಮಾಡ್ಲಿಲ್ಲ, ಆದ್ರೆ ಅನನ್ಯ ಕಾಲ್ ಮಾಡಿದ್ರೆ ತಕ್ಷಣವೇ ಕಾಲ್ ಅನ್ನ ಪಿಕ್ ಮಾಡ್ದ. ಮೋಸ್ಟ್ಲಿ ಅಲೆಕ್ಸ್ ನಿನ್ನ ಗರ್ಲ್ ಫ್ರೆಂಡ್ ಅನನ್ಯಾಳನ್ನ ಸೀಕ್ರೆಟ್ ಆಗಿ ಇಷ್ಟಪಡ್ತಿರ್ಬೋದು ಅಂತ ಕಿಂಡಲ್ ಮಾಡ್ತಾನೆ. ಅದನ್ನ ಕೇಳಿದ ಅರ್ಜುನ್ಗೆ ತುಂಬಾನೇ ಕೋಪ ಬಂದು ಅವನ ಕೊರಳ ಪಟ್ಟಿಯನ್ನ ಹಿಡಿದು, ನಿನ್ಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಫ್ರೆಂಡ್ ಅಲೆಕ್ಸ್ ಬಗ್ಗೆ ಈ ರೀತಿ ಮಾತನಾಡ್ತೀಯ? ನಾವು ಮೂವರು ಕೂಡ ಚಿಕ್ಕ ವಯಸ್ಸಿನಿಂದಲೇ ಫ್ರೆಂಡ್ಸ್ ಗಳು. ನೀನು ಹೇಳ್ತಿರೋ ರೀತಿ ಅಲೆಕ್ಸ್ ಆ ರೀತಿಯ ಭಾವನೆಯನ್ನ ಇಟ್ಟುಕೊಂಡಿರೋದಿಲ್ಲ ಅಂತ ಬೈತಾನೆ. ಅದಕ್ಕೆ ರವಿ ಕೂಡ ಕೋಪದಲ್ಲಿ ಸಮಯ ಬಂದಾಗ ಅಲೆಕ್ಸ್ ಎಂತವನು ಅಂತ ನಿನ್ಗೆನೆ ಗೊತ್ತಾಗುತ್ತೆ ಅಂತ ಬೈದು ಅಲ್ಲಿಂದ ಹೊರಟು ಹೋಗ್ತಾನೆ. ಈಗ ಅಲೆಕ್ಸ್ ಯಾವುದೋ ಕೆಲಸದಲ್ಲಿ ತುಂಬಾನೇ ಬ್ಯುಸಿಯಾಗಿದ್ದ ಕಾರಣ ಅರ್ಜುನನ್ನ ಮೀಟ್ ಮಾಡೋದಕ್ಕೆ ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ನಂತರದ ಸೀನ್ ನಲ್ಲಿ ಅರ್ಜುನ್ ಆಸ್ಟಿನ್ ರನ್ ಮಾಡ್ತಿದ್ದ ಫೇಮಸ್ ಮಾಡೆಲಿಂಗ್ ಏಜೆನ್ಸಿಗೆ ಬಂದಿರ್ತಾನೆ. ಅರ್ಜುನ್ ಅನ್ನ ಇಂಟರ್ವ್ಯೂ ಮಾಡಿದ ಆಸ್ಟಿನ್ ಆತ ನೋಡೋದಕ್ಕೆ ಹ್ಯಾಂಡ್ಸಮ್ ಆಗಿದ್ದ ಕಾರಣ ಹಾಗೂ ಫಿಸಿಕಲಿ ಫಿಟ್ ಆಗಿದ್ದ ಕಾರಣ ಅವನನ್ನ ಮಾಡೆಲ್ ಆಗಿ ಸೆಲೆಕ್ಟ್ ಮಾಡಿಕೊಳ್ತಾನೆ. ಅರ್ಜುನ್ಗೆ ಪ್ರಾಪರ್ ಆಗಿ ಮಾಡೆಲ್ ಟ್ರೈನಿಂಗ್ ಕೊಡೋದಕ್ಕೆ ತನ್ನ ಏಜೆನ್ಸಿಯಲ್ಲಿ ಸೀನಿಯರ್ ಮಾಡೆಲ್ ಆಗಿದ್ದ ಸುನಿಲ್ಗೆ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಕೆಲವು ದಿನಗಳ ನಂತರ ಅನನ್ಯ ಕೆಲ್ಸಕ್ಕೆ ಅಂತ ಹೋಗ್ತಿರುವಾಗ ರಸ್ತೆಯಲ್ಲಿ ಆಕೆಗೆ ಅಲೆಕ್ಸ್ ಸಿಗ್ತಾನೆ. ಇಬ್ಬರು ಚಿಕ್ಕ ವಯಸ್ಸಿನಿಂದಲೇ ಫ್ರೆಂಡ್ಸ್ ಗಳಾಗಿದ್ದ ಕಾರಣ ಯಾವುದೋ ವಿಷಯಕ್ಕೆ ತಮಾಷೆ ಮಾಡ್ತಾ ಒಬ್ಬರನ್ನೊಬ್ಬರು ಹಗ್ ಮಾಡ್ತಾರೆ. ಅದೇ ಸಮಯಕ್ಕೆ ಅಲ್ಲೇ ಹತ್ತಿರದ ಅಂಗಡಿ ಬಳಿ ಟೀ ಕುಡಿತಾ ನಿಂತಿದ್ದ ರವಿ ತಕ್ಷಣವೇ ತನ್ನ ಮೊಬೈಲ್ ನಲ್ಲಿ ಈ ವಿಡಿಯೋವನ್ನ ರೆಕಾರ್ಡ್ ಮಾಡ್ತಾನೆ. ತಕ್ಷಣ ಆ ವಿಡಿಯೋವನ್ನ ಅರ್ಜುನ್ಗೆ ಸೆಂಡ್ ಮಾಡಿ, ನೋಡ್ದ, ಆವತ್ತು ನಾನು ಹೇಳಿದ್ರೆ ನನ್ನ ಮಾತನ್ನ ನಂಬಲಿಲ್ಲ. ಈಗ ನೋಡು, ನೀನು ಊರಲ್ಲಿ ಇಲ್ಲದಿರುವ ಸಮಯದಲ್ಲಿ ಅವರಿಬ್ಬರು ಎಷ್ಟೊಂದು ಕ್ಲೋಸ್ ಆಗಿ ಮೂವ್ ಆಗ್ತಿದ್ದಾರೆ ಅಂತ ಇವನ ತಲೆಯನ್ನ ಕೆಡಿಸ್ತಾನೆ. ರವಿ ಸೆಂಡ್ ಮಾಡಿದ್ದ ಆ ವಿಡಿಯೋವನ್ನ ನೋಡ್ತಿದ್ದ ಹಾಗೇನೆ ಅರ್ಜುನ್ಗೆ ತನ್ನ ಗರ್ಲ್ ಫ್ರೆಂಡ್ ಅನನ್ಯ ಹಾಗೂ ಅಲೆಕ್ಸ್ ಇಬ್ಬರು ಅಫೇರ್ ನಲ್ಲಿ ಇರಬಹುದಾ ಅಂತ ಅನುಮಾನ ಶುರುವಾಗುತ್ತೆ. ತಕ್ಷಣ ಅನನ್ಯಗೆ ಕಾಲ್ ಮಾಡಿ ಆಕೆ ಜೊತೆ ಜಗಳ ಮಾಡಿ ತುಂಬಾನೇ ಕೆಟ್ಟದಾಗಿ ಬೈದು ಬಿಡ್ತಾನೆ. ಹೀಗೆ ಇಬ್ಬರ ಮಧ್ಯ ಜಗಳ ಮತ್ತಷ್ಟು ಜಾಸ್ತಿಯಾಗಿ ಬ್ರೇಕಪ್ ಆಗುವ ಲೆವೆಲ್ಗೂ ಬರುತ್ತೆ. ಆದ್ರೆ ಅಲೆಕ್ಸ್ ಜೊತೆ ಯಾವುದೇ ಅಫೇರ್ ನಲ್ಲೂ ಇರದ ಅನನ್ಯಗೆ ತುಂಬಾನೇ ಬೇಜಾರಾಗಿ ತಕ್ಷಣವೇ ಅಲೆಕ್ಸ್ ನನ್ನ ಮೀಟ್ ಮಾಡಿ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಳೆ. ಅದಕ್ಕೆ ಅಲೆಕ್ಸ್ ಹೇಳ್ತಾನೆ, ನಮ್ಮಿಬ್ಬರ ಫ್ರೆಂಡ್ಶಿಪ್ ಅನ್ನ ಅರ್ಜುನ್ ತಪ್ಪಾಗಿ ತಿಳಿದುಕೊಂಡಿದ್ದಾನೆ. ನಾವೊಂದು ಕೆಲಸ ಮಾಡೋಣ, ತಕ್ಷಣ ಚೆನ್ನೈಗೆ ಹೋಗಿ ಅವನನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಿ ಎಲ್ಲವನ್ನೂ ಅರ್ಥ ಮಾಡಿಸೋಣ ಅಂತ ಇಬ್ಬರು ಹೊರಟು ಬರ್ತಾರೆ. ಅರ್ಜುನ್ ಮಾಡೆಲ್ ಆಗಿ ಕೆಲಸ ಮಾಡ್ತಿದ್ದ ಆ ಮಾಡೆಲಿಂಗ್ ಏಜೆನ್ಸಿ ಬಳಿ ಹೋಗಿ ವಿಚಾರಿಸಿದಾಗ ಆತ MD ಜೊತೆ ಎಲ್ಲೋ ಹೊರಗಡೆ ಹೋಗಿದ್ದಾನೆ ಅಂತ ಹೇಳ್ತಾರೆ. ಆಗ ಅಲೆಕ್ಸ್ ಅನನ್ಯಗೆ ಹತ್ತಿರದಲ್ಲಿ ಯಾವುದಾದ್ರೂ ಹೋಟೆಲ್ ನಲ್ಲಿ ಸ್ಟೇ ಮಾಡೋದಕ್ಕೆ ಹೇಳಿ ನಾನು ಅರ್ಜುನ್ ಅನ್ನ ಮೀಟ್ ಮಾಡ್ಕೊಂಡೆ ಬರ್ತೀನಿ ಅಂತ ಹೇಳ್ತಾನೆ. ಸರಿ ಅಂತ ಅನನ್ಯ ಹೋಟೆಲ್ಗೆ ಬರ್ತಾಳೆ. ಆದ್ರೆ ನಂತರ ನೋಡಿದ್ರೆ ಅರ್ಜುನ್ ಹಾಗೂ ಆಸ್ಟಿನ್ ಕೊಲೆಯಾಗಿದೆ ಅಂತ ಗೊತ್ತಾಗಿರುತ್ತೆ. ಈಗ ಪ್ರೆಸೆಂಟ್ ನಲ್ಲಿ ಈಕೆ ಹೇಳಿದ್ದನ್ನ ಕೇಳಿದ ಅಜ್ಮಲ್ಗೆ ಹಾಗಾದ್ರೆ ಅಲೆಕ್ಸೆ ಒಂದು ವೇಳೆ ಆಸ್ಟಿನ್ ಹಾಗೂ ಅರ್ಜುನ್ ಅನ್ನ ಕೊಲೆ ಮಾಡಿರ್ಬೋದಾ ಅಂತ ಅನುಮಾನ ಶುರುವಾಗುತ್ತೆ. ನಂತರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಕಲೆಕ್ಟ್ ಮಾಡಿಕೊಳ್ಳೋದಕ್ಕೆ ಅಂತ ಹೋದಾಗ ಆ ಡಾಕ್ಟರ್ ಹೇಳೋದೇನಂದ್ರೆ, ಸರ್, ನನ್ನ ಪ್ರಕಾರ ಅಲೆಕ್ಸೆ ಕುಡಿದ ನಶೆಯಲ್ಲಿ ಅರ್ಜುನ್ ಅನ್ನ ಹಾಗೂ ಆಸ್ಟಿನ್ ಅನ್ನ ಕೊಲೆ ಮಾಡಿರಬಹುದು. ಯಾಕಂದ್ರೆ ಅರ್ಜುನ್, ಅಲೆಕ್ಸ್ ಹಾಗೂ ಆಸ್ಟಿನ್ ಈ ಮೂವರ ಮೈ ಮೇಲೂ ಕೂಡ ಹೊಡೆದಾಟದ ಗಾಯಗಳು ಆಗಿವೆ. ಹಾಗೂ ಅರ್ಜುನ್ ಡೆಡ್ ಬಾಡಿಯನ್ನ ಚೆಕ್ ಮಾಡಿದಾಗ ಆತ ಸಾಯೋದಕ್ಕೂ ಮುಂಚೆ ಅವನಿಗೆ ಮತ್ತು ಬರುವ ಇಂಜೆಕ್ಷನ್ ಅನ್ನ ಇಂಜೆಕ್ಟ್ ಮಾಡಲಾಗಿದೆ. ಮೋಸ್ಟ್ಲಿ ಅಲೆಕ್ಸೆ ಅರ್ಜುನ್ಗೆ ಮತ್ತು ಬರುವ ಇಂಜೆಕ್ಷನ್ ಅನ್ನ ಇಂಜೆಕ್ಟ್ ಮಾಡಿ ಅವನನ್ನ ಹೊಡೆದು ಸಾಯಿಸಿ ನಂತರ ಆಸ್ಟಿನ್ ಅನ್ನ ಕೊಲೆ ಮಾಡಿರಬಹುದು ಅಂತ ಹೇಳ್ತಾನೆ. ಆದ್ರೆ ಚಿತ್ರದ ಹೀರೋ ಅಜ್ಮಲ್ಗೆ ಮಾತ್ರ ಇಲ್ಲ, ಈ ಕೇಸ್ ನಲ್ಲಿ ಬೇರೆ ಏನೋ ಮಿಸ್ಟರ್ ಇದೆ ಅಂತ ಮತ್ತಷ್ಟು ಕೇಸ್ ನ ಇನ್ವೆಸ್ಟಿಗೇಷನ್ ಸ್ಟ್ರಾಂಗ್ ಮಾಡ್ತಾನೆ. ತಕ್ಷಣ ಆಸ್ಟಿನ್ ನ ಆಫೀಸ್ಗೆ ಹೋಗಿ ಚೆಕ್ ಮಾಡಿದಾಗ ಪೊಲೀಸರಿಗೆ ಹಾಗೂ ಅಜ್ಮಲ್ಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಮಾಡೆಲಿಂಗ್ ನ ಹೆಸರಿನಲ್ಲಿ ಆಸ್ಟಿನ್ ಗಂಡಸರ ವ್ಯಭಿಚಾರವನ್ನ ಮಾಡ್ತಿರ್ತಾನೆ.
ಮಾಡ್ತಿರ್ತಾನೆ. ಅಂದ್ರೆ ತನ್ನ ಮಾಡೆಲಿಂಗ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಿದ್ದ ಹುಡುಗರನ್ನ ದುಡ್ಡಿನ ಆಸೆಗೆ ಶ್ರೀಮಂತ ಮಹಿಳೆಯರಿಗೆ ಬುಕ್ ಮಾಡಿ ಕೊಡ್ತಿರ್ತಾನೆ. ತಕ್ಷಣ ಆಸ್ಟಿನ್ ನ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಿದ್ದ ಸುನಿಲ್ ನನ್ನ ಸ್ಟೇಷನ್ಗೆ ಎಳೆದುಕೊಂಡು ಬಂದು ಸರಿಯಾಗಿ ಹೊಡೆದು ಎನ್ಕ್ವೈರಿ ಮಾಡ್ತಾನೆ. ಈಗ ಸುನಿಲ್ ಕೆಲವು ದಿನಗಳ ಹಿಂದೆ ತಮ್ಮ ಏಜೆನ್ಸಿಯಲ್ಲಿ ನಡೆದಿದ್ದ ಒಂದು ಇನ್ಸಿಡೆಂಟ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಅದೇನಂದ್ರೆ ಅರ್ಜುನ್ ಕೊಲೆಯಾಗೋದಕ್ಕೂ ಕೆಲವು ದಿನಗಳ ಮುಂಚೆ ಇವರ ಏಜೆನ್ಸಿಗೆ ಸಂಜನಾ ಎಂಬ ಒಬ್ಬಳು ಮೂವಿ ಪ್ರೊಡ್ಯೂಸರ್ ಬಂದಿರ್ತಾಳೆ. ತನ್ನ ಅಡ್ವರ್ಟೈಸ್ಮೆಂಟ್ಗೆ ಯಾವಾಗ್ಲೂ ಸುನಿಲ್ ನನ್ನೇ ಸೆಲೆಕ್ಟ್ ಮಾಡ್ತಿದ್ದ ಸಂಜನಾ ಈ ಬಾರಿ ಅರ್ಜುನ್ ಅನ್ನ ನೋಡ್ತಿದ್ದ ಹಾಗೇನೆ ಅವನನ್ನ ಸೆಲೆಕ್ಟ್ ಮಾಡ್ತಾಳೆ. ತುಂಬಾನೇ ಖುಷಿಯಾದ ಅರ್ಜುನ್ ಸಂಜನಾ ಜೊತೆ ಸೇರಿ ಹಲವಾರು ಅಡ್ವರ್ಟೈಸ್ಮೆಂಟ್ ಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಷ್ಟರಲ್ಲೇ ಹಾಸ್ಪಿಟಲ್ ನಲ್ಲಿ ಅಲೆಕ್ಸ್ಗೆ ಪ್ರಜ್ಞೆ ಬಂದಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ತಕ್ಷಣ ಅಲ್ಲಿಗೆ ಹೋಗ್ತಾನೆ. ಆತ ವಿಚಾರಿಸೋದಕ್ಕೂ ಮುಂಚೆನೆ ನಾನೇ ಆ 2 ಕೊಲೆಗಳನ್ನ ಮಾಡಿದ್ದು ಅಂತ ಒಪ್ಪಿಕೊಳ್ತಾನೆ. ಅದನ್ನ ಕೇಳಿದ ಅಜ್ಮಲ್ಗೆ ಶಾಕ್ ಹಾಗೂ ಆಶ್ಚರ್ಯ ಎರಡೂ ಆಗುತ್ತೆ. ನಂತರ ಅಲೆಕ್ಸ್ ನ ಬಿಹೇವಿಯರ್ ಅನ್ನ ನೋಡ್ತಿದ್ದ ಹಾಗೇನೆ ಅಜ್ಮಲ್ಗೆ ಕನ್ಫರ್ಮ್ ಆಗುತ್ತೆ, ಖಂಡಿತ ಈತ ಕೊಲೆ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಈತ ಏನನ್ನೋ ಮುಚ್ಚಿಡೋದಕ್ಕೆ ನಾನೇ ಆ 2 ಕೊಲೆಗಳನ್ನ ಮಾಡಿದ್ದು ಅಂತ ಒಪ್ಪಿಕೊಳ್ತಿದ್ದಾನೆ ಅಂತ ಅರ್ಥ ಆಗುತ್ತೆ. ಅಷ್ಟರಲ್ಲೇ ಕಮಿಷನರ್ ಕಾಲ್ ಮಾಡಿ ತಕ್ಷಣ ಬಂದು ನನ್ನನ್ನ ಮೀಟ್ ಮಾಡು ಅಂತ ಹೇಳ್ತಾರೆ. ಅಜ್ಮಲ್ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ, ಸರ್ ಖಂಡಿತ ಆ ಅಲೆಕ್ಸ್ ಈ ಕೊಲೆಗಳನ್ನ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟಕ್ಕೂ ಕೊಲೆಯಾಗಿರುವ ಆಸ್ಟಿನ್ ಮಾಡೆಲಿಂಗ್ ಏಜೆನ್ಸಿಯ ಹೆಸರಿನಲ್ಲಿ ಗಂಡಸರ ದಂಧೆಯನ್ನ ಮಾಡ್ತಿದ್ದ. ಇದನ್ನೆಲ್ಲ ಅಬ್ಸರ್ವ್ ಮಾಡಿದ್ರೆ ಆಸ್ಟಿನ್ ಜೊತೆ ಹಲವಾರು ಜನ ಪಾರ್ಟ್ನರ್ ಗಳು ಇದ್ರು ಅಂತ ಅನ್ನಿಸ್ತಿದೆ. ಅದಕ್ಕೆ ಕಮಿಷನರ್ ಅಜ್ಮಲ್ ಈ ಕೇಸ್ನ ಹಿಂದೆ ಹಲವಾರು ಜನ ದೊಡ್ಡ ದೊಡ್ಡ ಶ್ರೀಮಂತ ವ್ಯಕ್ತಿಗಳ ಕೈವಾಡ ಇದೆ, ಆದ್ರೆ ಅವರುಗಳು ಯಾರು ಅಂತ ನನ್ಗೂ ಕೂಡ ಸರಿಯಾಗಿ ಗೊತ್ತಾಗ್ತಿಲ್ಲ. ನನ್ನ ಮೇಲಿರುವ ಹೈಯರ್ ಆಫೀಸರ್ ಗಳಿಂದ ನನ್ನ ಮೇಲೆ ತುಂಬಾನೇ ಪ್ರೆಷರ್ ಹಾಗೂ ಬ್ಲಾಕ್ ಮೇಲ್ ಸ್ಟಾರ್ಟ್ ಆಗಿದೆ. ಅವರ ಹೆಸರುಗಳು ಹೊರಗಡೆ ಬರಬಾರ್ದು ಅಂತಾನೆ ಅಲೆಕ್ಸ್ ನನ್ನ ಎನ್ಕೌಂಟರ್ ಮಾಡಿ ಈ ಕೇಸನ್ನ ಕ್ಲೋಸ್ ಮಾಡೋದಕ್ಕೆ ನನ್ನ ಮೇಲೆ ಪ್ರೆಷರ್ ತರ್ತಿದ್ದಾರೆ. ನಿನಗೆ ಇನ್ನೊಂದು ವಿಷಯ ಗೊತ್ತಾ, ನೀನು ಸ್ವಲ್ಪ ಸಮಯದ ಮುಂಚೆ ತಾನೆ ಸುನಿಲ್ ಎಂಬ ಒಬ್ಬ ಮಾಡೆಲ್ ನನ್ನ ಇನ್ವೆಸ್ಟಿಗೇಟ್ ಮಾಡಿದೆ ಅಲ್ವಾ? ನೀನು ಇಲ್ಲಿಗೆ ಬರೋಷ್ಟರಲ್ಲಿ ಸುನಿಲ್ ನನ್ನ ಕೂಡ ಆ ಕಡೆ ಎನ್ಕೌಂಟರ್ ಮಾಡಿದ್ದಾರೆ. ನಮ್ಗೀಗ ಬೇರೆ ದಾರಿ ಇಲ್ಲ. ನೀನು ಆದಷ್ಟು ಬೇಗ ಅಲೆಕ್ಸ್ ನನ್ನ ಎನ್ಕೌಂಟರ್ ಮಾಡ್ಲಿಲ್ಲ ಅಂದ್ರೆ ನಿನ್ನ ಮಗಳನ್ನ ಕೂಡ ಸಾಯಿಸಿ ಬಿಡ್ತೀವಿ ಅಂತ ನನಗೆ ವಾರ್ನ್ ಮಾಡಿದ್ದಾರೆ. ಅಜ್ಮಲ್, ನಮ್ಮ ಕೈಯಲ್ಲೀಗ ಏನೂ ಇಲ್ಲ. ಆದಷ್ಟು ಬೇಗ ಅಲೆಕ್ಸ್ ನನ್ನ ಎನ್ಕೌಂಟರ್ ಮಾಡಿ ಈ ಕೇಸನ್ನ ಕ್ಲೋಸ್ ಮಾಡು ಅಂತ ಹೇಳಿಬಿಡ್ತಾರೆ. ಕಮಿಷನರೇ ಈ ರೀತಿ ಹೇಳ್ತಿರೋದನ್ನ ಕೇಳಿದ ಅಜ್ಮಲ್ಗೆ ತುಂಬಾನೇ ಶಾಕ್ ಆಗುತ್ತೆ. ಜೊತೆಗೆ ತನ್ನ ಮಗಳನ್ನ ಕೂಡ ಸಾಯಿಸ್ತೀವಿ ಅಂತ ಬ್ಲಾಕ್ ಮೇಲ್ ಮಾಡಿದ ಕಾರಣ ಬೇರೆ ದಾರಿ ಇಲ್ಲದೆ ತನ್ನ ಟೀಮ್ ನ ಜೊತೆ ಅಲೆಕ್ಸ್ ನನ್ನ ಕರೆದುಕೊಂಡು ಸಿಟಿಯ ಔಟ್ಸ್ಕರ್ಟ್ ಗೆ ಬರ್ತಾರೆ. ತನ್ನನ್ನ ಪೊಲೀಸರು ಎನ್ಕೌಂಟರ್ ಮಾಡ್ತಾರೆ ಅಂತ ಗೊತ್ತಿದ್ರು ಕೂಡ ಅಲೆಕ್ಸ್ ಹೆದರಿಕೊಳ್ಳದೆ ನಗುತ್ತಾ ಹೀಗೆ ಹೇಳ್ತಾನೆ, ಸರ್ ನನ್ನ ಹಾಗೂ ಅರ್ಜುನ್ ನ ಫ್ರೆಂಡ್ಶಿಪ್ ಉಳಿಬೇಕು ಅಂದ್ರೆ ನಾನು ಸಾಯಲೇಬೇಕು ಅಂತ ಅವತ್ತು ನಡೆದ ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಆ ದಿನ ಚೆನ್ನೈಗೆ ಅರ್ಜುನ್ ಅನ್ನ ಮೀಟ್ ಮಾಡೋದಕ್ಕೆ ಅಂತ ಅನನ್ಯ ಜೊತೆ ಬಂದಾಗ ಆತ MD ಜೊತೆ ಹೊರಗಡೆ ಹೋಗಿದ್ದಾನೆ ಅಂತ ಹೇಳಿದ್ರಲ್ವಾ? ಅಲ್ಲಿದ್ದ ಮ್ಯಾನೇಜರ್ ಅರ್ಜುನ್ MD ಜೊತೆ ಹೊರಗಡೆ ಹೋಗಿದ್ದಾನೆ ಅಂತ ಹೇಳಿದ್ರೆ ಅಲ್ಲಿ ಕೆಲಸ ಮಾಡ್ತಿದ್ದ ಮತ್ತೊಬ್ಬ ಅರ್ಜುನ್ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳಿರ್ತಾನೆ. ಆಗ ಅಲೆಕ್ಸ್ಗೆ ಅನುಮಾನ ಬಂದು ಅನನ್ಯಗೆ ಅಲ್ಲಿ ಯಾವ್ದಾದ್ರು ಹೋಟೆಲ್ ನಲ್ಲಿ ಸ್ಟೇ ಮಾಡು ಅಂತ ಹೇಳಿ ಸ್ವಲ್ಪ ಹೊತ್ತು ವೇಟ್ ಮಾಡಿ ಒಬ್ಬನೇ ಒಳಗಡೆ ಹೋಗ್ತಾನೆ. ಬಿಲ್ಡಿಂಗ್ ನ ಬ್ಯಾಕ್ ಸೈಡ್ ನಿಂದ ಎಂಟರ್ ಆಗಿ ಸ್ಟೇರ್ ಕೇಸ್ ನ ಮೂಲಕ ಮೇಲೆ ಹೋಗಿ ಒಂದು ರೂಮ್ ನಲ್ಲಿ ಚೆಕ್ ಮಾಡಿದಾಗ ಶಾಕಿಂಗ್ಲಿ ಅರ್ಜುನ್ ಆಗಲೇ ಸತ್ತು ಬಿದ್ದಿರ್ತಾನೆ. ಅರ್ಜುನ್ ಡೆಡ್ ಬಾಡಿಯನ್ನ ನೋಡ್ತಿದ್ದ ಹಾಗೇನೆ ಅಲೆಕ್ಸ್ಗೆ ತುಂಬಾನೇ ಶಾಕ್ ಆಗುತ್ತೆ. ಅರ್ಜುನ್ ಅನ್ನ ಕಾಪಾಡಬೇಕು ಅಂತ ನೋಡ್ತಿರುವಾಗ್ಲೇ ಅಷ್ಟರಲ್ಲೇ ಹಿಂದಿನಿಂದ ಬಂದ ಆಸ್ಟಿನ್ ಅಲೆಕ್ಸ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಮತ್ತಷ್ಟು ಶಾಕ್ ಆದ ಅಲೆಕ್ಸ್ ಅಷ್ಟಕ್ಕೂ ಯಾರ್ ನೀನು, ಅರ್ಜುನ್ಗೆ ಏನಾಯ್ತು ಅಂತ ಕೇಳ್ತಾನೆ. ಅದಕ್ಕೆ ಆಸ್ಟಿನ್ ವಿಚಿತ್ರವಾಗಿ ನಗುತ್ತಾ ಈ ಕೊಲೆಯನ್ನ ನೀನೇ ಮಾಡಿದ್ದು ಅಂತ ಎಲ್ಲರೂ ನಂಬುವ ಹಾಗೆ ಮಾಡ್ತೀನಿ ಅಂತ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ತನಗೆ ಮಾಡೆಲ್ ಆಗಿ ಕೆಲಸ ಸಿಕ್ತು ಅಂತ ತುಂಬಾನೇ ಖುಷಿ ಪಟ್ಟಿದ್ದ ಅರ್ಜುನ್ಗೆ ದಿನಗಳು ಕಳೆದ ಹಾಗೆ ಒಂದೊಂದೇ ವಿಷಯಗಳು ಅರ್ಥವಾಗಿರುತ್ತವೆ. ಅಂದ್ರೆ ಶ್ರೀಮಂತ ಮಹಿಳೆಯರು ಯಾರಿಗೋ ಗೊತ್ತಾಗದ ಹಾಗೆ ಇಂಟಿಮೇಟ್ ಆಗೋದಕ್ಕೆ ಈ ಆಸ್ಟಿನ್ ಮಾಡೆಲ್ ಗಳನ್ನ ಅಂದ್ರೆ ಹುಡುಗರನ್ನ ಸಪ್ಲೈ ಮಾಡುವ ವ್ಯಕ್ತಿ ಅಂತ ಅರ್ಥ ಆಗಿರುತ್ತೆ. ಆಸ್ಟಿನ್ ಹ್ಯಾಂಡ್ಸಮ್ ಆಗಿರುವ ಹುಡುಗರನ್ನ ಮಾಡೆಲ್ ಮಾಡ್ತೀನಿ ಅಂತ ಕೆಲಸಕ್ಕೆ ಸೇರಿಸಿಕೊಂಡು ಅವರನ್ನ ಶ್ರೀಮಂತ ಮಹಿಳೆಯರಿಗೆ ಸಪ್ಲೈ ಮಾಡ್ತಿರ್ತಾನೆ. ಯಾರಾದ್ರೂ ಹುಡುಗರು ಅಂದ್ರೆ ಮಾಡೆಲ್ಗಳು ಈ ಕೆಲಸಕ್ಕೆ ಒಪ್ಪಿಕೊಳ್ಳಿಲ್ಲ ಅಂದ್ರೆ ಅವರಿಗೆ ಮತ್ತು ಬರುವ ಇಂಜೆಕ್ಷನ್ ಅನ್ನ ಚುಚ್ಚಿ ಆ ಮಹಿಳೆಯರ ಬಳಿ ಕಳುಹಿಸಿಕೊಡ್ತಿರ್ತಾನೆ. ಅದೇ ರೀತಿ ಆ ಪ್ರೊಡ್ಯೂಸರ್ ಸಂಜನಾ ಅರ್ಜುನ್ ಜೊತೆ ಇಂಟಿಮೇಟ್ ಆಗ್ಬೇಕು ಅಂತ ಆಸ್ಟಿನ್ಗೆ ಹೇಳ್ತಾಳೆ. ಶಾಕ್ ಆದ ಅರ್ಜುನ್ ಆ ಕೆಲಸಕ್ಕೆ ಒಪ್ಪದಿದ್ದಾಗ ಅವನಿಗೆ ಗೊತ್ತಾಗದ ಹಾಗೆ ಮತ್ತು ಬರುವ ಇಂಜೆಕ್ಷನ್ ಚುಚ್ಚಿ ಸಂಜನಾ ಇದ್ದ ರೂಮ್ ನಲ್ಲಿ ಲಾಕ್ ಮಾಡಿರ್ತಾನೆ. ಸ್ವಲ್ಪ ಸಮಯದ ನಂತರ ಅರ್ಜುನ್ಗೆ ವಾಪಸ್ ಎಚ್ಚರವಾದಾಗ ತಾನು ಎಂತ ಜಾಗದಲ್ಲಿ ಬಂದು ಸಿಕ್ಕಿ ಹಾಕಿಕೊಂಡೆ ಅಂತ ತುಂಬಾನೇ ಹತ್ತಿರ್ತಾನೆ. ಅಷ್ಟಕ್ಕೆ ಸುಮ್ಮನಾಗದ ಆ ಆಸ್ಟಿನ್, ನಾನು ಯಾರ ಬಳಿ ಹೋಗು ಅಂತ ಹೇಳ್ತೀನೋ ನೀನು
ಹೋಗ್ಲೇಬೇಕು, ಇಲ್ಲಾಂದ್ರೆ ನೀನು ಸಂಜನಾ ಜೊತೆ ಇಂಟಿಮೇಟ್ ಆಗ್ತಿರುವ ಆ ವಿಡಿಯೋ ರೆಕಾರ್ಡಿಂಗ್ ಅನ್ನ ಎಲ್ಲ ಕಡೆ ವೈರಲ್ ಮಾಡಿ ನಿನ್ನ ಜೀವನವನ್ನೇ ಹಾಳು ಮಾಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾನೆ. ಹೇಗೆ ಅಂದಿನಿಂದ ಅರ್ಜುನ್ಗೆ ಇಷ್ಟವಿಲ್ಲದಿದ್ರು ಕೂಡ ಆಸ್ಟಿನ್ ಬ್ಲಾಕ್ ಮೇಲ್ ಮಾಡ್ತಿದ್ದ ಕಾರಣ ಹಲವಾರು ಜನ ಮಹಿಳೆಯರ ಬಳಿ ಹೋಗಿರ್ತಾನೆ. ಆದ್ರೆ ಅರ್ಜುನ್ ಕೊಲೆಯಾದ ದಿನ ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸಿಕೊಳ್ಳಬೇಕು ಅಂತ ತನ್ನ ಫ್ರೆಂಡ್ ಆಗಿದ್ದ ಅಲೆಕ್ಸ್ಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅಷ್ಟರಲ್ಲೇ ಹಿಂದಿನಿಂದ ಬಂದ ಆಸ್ಟಿನ್ ಅವನ ತಲೆಗೆ ಸರಿಯಾಗಿ ಹೊಡೆದು ಬಿಡ್ತಾನೆ. ಈತ ಹೊರಗಡೆ ಹೋಗಿ ನಮ್ಮ ಬಗ್ಗೆ ಯಾರ ಬಳಿನಾದ್ರೂ ಬಾಯ್ ಬಿಟ್ರೆ ನಾವು ಜೈಲಿಗೆ ಹೋಗೋದು ಪಕ್ಕ ಅಂತ ಅವನಿಗೆ ಮತ್ತು ಬರುವ ಇಂಜೆಕ್ಷನ್ ಚುಚ್ಚಿ ನಂತರ ಸರಿಯಾಗಿ ಹೊಡೆದು ಸಾಯಿಸಿ ಬಿಡ್ತಾನೆ. ಅದೇ ಸಮಯಕ್ಕೆ ಹೊರಗಡೆ ಅನನ್ಯ ಹಾಗೂ ಅಲೆಕ್ಸ್ ಅರ್ಜುನ್ ಅನ್ನ ಕೇಳಿಕೊಂಡು ಅಲ್ಲಿಗೆ ಬಂದಿರ್ತಾರೆ. ತಕ್ಷಣ ಒಂದು ಐಡಿಯಾ ಮಾಡಿದ ಆಸ್ಟಿನ್ ಅರ್ಜುನ್ MD ಜೊತೆ ಹೊರಗಡೆ ಹೋಗಿದ್ದೇನೆ ಅಂತ ಸುಳ್ಳು ಹೇಳೋದಕ್ಕೆ ಮ್ಯಾನೇಜರ್ಗೆ ಹೇಳಿರ್ತಾನೆ. ಆದ್ರೆ ಅಲ್ಲಿದ್ದ ಸ್ಟಾಫ್ ನ ಬಿಹೇವಿಯರ್ ನೋಡಿ ಅಲೆಕ್ಸ್ಗೆ ಅನುಮಾನ ಬಂದು ಸ್ವಲ್ಪ ಸಮಯದ ನಂತರ ಒಳಗಡೆ ಬಂದಾಗ ಅರ್ಜುನ್ ನ ಕೊಲೆಯಾಗಿರೋದು ಗೊತ್ತಾಗಿರುತ್ತೆ. ಈಗ ತನ್ನ ಫ್ರೆಂಡ್ ಅರ್ಜುನ್ ಅನ್ನ ಕೊಲೆ ಮಾಡಿದ್ದು ಈ ಆಸ್ಟಿನ್ ಅಂತ ಗೊತ್ತಾಗ್ತಿದ್ದ ಹಾಗೆ ಅಲೆಕ್ಸ್ ಅವನಿಗೆ ಸರಿಯಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಆಸ್ಟಿನ್ ಕೂಡ ಫೈಟ್ ಬ್ಯಾಕ್ ಮಾಡಿ ಇನ್ನೇನು ಅಲೆಕ್ಸ್ ನನ್ನ ಕೂಡ ಸಾಯಿಸಿ ಬಿಡ್ತಾನೆ ಅನ್ನೋಷ್ಟರಲ್ಲೇ ಅಲೆಕ್ಸ್ ತನ್ನ ಬಳಿ ಇದ್ದ ಚಾಕುವಿನಿಂದ ಅವನನ್ನ ಸಾಯಿಸಿ ಬಿಡ್ತಾನೆ. ಸ್ನೇಹಿತರೆ, ಇದರರ್ಥ ಅರ್ಜುನ್ ಅನ್ನ ಕೊಲೆ ಮಾಡಿದ್ದು ಆಸ್ಟಿನ್ ಹಾಗೂ ಆಸ್ಟಿನ್ ಅನ್ನ ಕೊಲೆ ಮಾಡಿದ್ದು ಈ ಅಲೆಕ್ಸ್. ಈಗ ಅರ್ಜುನ್ ಮಾಡಲ್ ಆಗ್ತೀನಿ ಅಂತ ಚೆನ್ನೈಗೆ ಬಂದು ಈ ರೀತಿ ಕೆಲಸದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ಅಂತ ಗೊತ್ತಾದ್ರೆ ಅವನ ತಾಯಿ ಹಾಗೂ ತಂಗಿಯ ಮರ್ಯಾದೆ ಹಾಳಾಗಿ ಹೋಗುತ್ತೆ. ತನ್ನ ಅಣ್ಣ ಸಿಟಿಗೆ ಹೋಗಿ ವ್ಯಭಿಚಾರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ಅಂತ ಗೊತ್ತಾದ್ರೆ ಅರ್ಜುನ ತಂಗಿಯನ್ನ ಯಾರು ಕೂಡ ಮದುವೆ ಆಗೋದಿಲ್ಲ. ತನ್ನ ಫ್ರೆಂಡ್ ನ ಫ್ಯಾಮಿಲಿ ಆದ್ರೂ ಚೆನ್ನಾಗಿರ್ಲಿ ಅಂತ ಅರ್ಜುನ್ ಅನ್ನ ಹಾಗೂ ಆಸ್ಟಿನ್ ಅನ್ನ ಇಬ್ಬರನ್ನ ಕೂಡ ನಾನೇ ಕೊಲೆ ಮಾಡಿದ್ದು ಅಂತ ಪೊಲೀಸರಿಗೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾನೆ. ಅಂದ್ರೆ ಅನನ್ಯಳನ್ನ ನಾನು ಇಷ್ಟಪಡ್ತಿದ್ದ ಕಾರಣ ಅದಕ್ಕೆ ಅಡ್ಡ ಬಂದ ಅರ್ಜುನ್ ಅನ್ನ ನಾನೇ ಕೊಲೆ ಮಾಡಿದೆ ಅಂತ ಹೇಳಿ ಈ ಕೇಸನ್ನ ಕ್ಲೋಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಅಲೆಕ್ಸ್ ನನ್ನ ಎನ್ಕೌಂಟರ್ ಮಾಡೋದಕ್ಕೆ ಅಂತ ಕರೆದುಕೊಂಡು ಬಂದಿದ್ದ ಅಜ್ಮಲ್ಗೆ ತುಂಬಾನೇ ಎಮೋಷನಲ್ ಆಗುತ್ತೆ. ಆದ್ರೆ ಒಂದು ವೇಳೆ ಅಲೆಕ್ಸ್ ಬದುಕಿದ್ರು ಕೂಡ ಆಸ್ಟಿನ್ ನ ಗ್ಯಾಂಗ್ ನವರು ಇವನನ್ನ ಸುಮ್ಮನೆ ಬಿಡೋದಿಲ್ಲ. ಜೊತೆಗೆ ಇವನನ್ನ ಎನ್ಕೌಂಟರ್ ಮಾಡ್ಲಿಲ್ಲ ಅಂದ್ರೆ ತನ್ನ ಮಗಳನ್ನ ಕೂಡ ಸಾಯಿಸಿ ಬಿಡ್ತಾರೆ ಅಂತ ಅದೇ ಪ್ರೆಷರ್ ನಲ್ಲಿ ಬೇರೆ ದಾರಿ ಇಲ್ಲದೆ ಶೂಟ್ ಮಾಡಿ ಸಾಯಿಸಿ ಬಿಡುತ್ತಾನೆ. ಆ ಮೂಲಕ ಅಲೆಕ್ಸ್ ತನ್ನ ಫ್ರೆಂಡ್ ಹಾಗೂ ಅವನ ಫ್ಯಾಮಿಲಿ ಬಗ್ಗೆ ಯಾರು ಕೂಡ ಕೆಟ್ಟದಾಗಿ ಮಾತನಾಡದ ಹಾಗೆ ಮಾಡಿ ತನ್ನ ಪ್ರಾಣವನ್ನ ತಾನೇ ತ್ಯಾಗ ಮಾಡ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.